ಶಿವರಾಜ್ ಕೆರ್ಪೇಟೆ ಅವರೇ, ಲೈಟ್ ತಗೋಣ. ಎಸ್, ನೀವ್ ಹೇಳಿ, ಹೇಗಿದೆ ಹೊಸ ಜರ್ನಿ? ಅದೇ ಮತ್ತೆ 8 ವರ್ಷ. ಬಟ್ ಆಕ್ಚುಲಿ ಐ ಶುಡ್ ಅಪ್ರಿಶಿಯೇಟ್ ದಿ ಎಂಟೈರ್ ಟೀಮ್. 8 ವರ್ಷ ಆದ್ಮೇಲೆ ಎಲ್ಲರೂ ಹಂಗೆ ಇದ್ದಾರೆ ನೋಡಕ್ಕೆ, ಏನೂ ಚೇಂಜ್ ಆಗಿಲ್ಲ. ಬದಲನೇದಾಗ ಅದಕ್ಕೆ ಬರ್ಲಿ ಚಪ್ಪಾಳೆ. ಅಮೇಸಿಂಗ್ ಟೀಮ್. ಎಸ್, ನೀವ್ ಹೇಳಿ. ಇಲ್ಲ, 8 ವರ್ಷದ ನಂತರ ಮತ್ತೆ ಈ ಸಿನಿಮಾ ಅಯೋಗ್ಯ 2 ಮಾಡ್ತಿದೀವಿ ಅಂತ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು. ಸೊ ಮತ್ತೆ ಅದೇ ಪಾತ್ರಧಾರಿಗಳು. ಸಿನಿಮಾ ಎಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಯ್ತು, ಸಿನಿಮಾ ಪಾರ್ಟ್ 1 ಅಲ್ಲಿಂದನೇ ಶುರುವಾಗುತ್ತೆ. ಹೊಸದಾಗಿ ಏನು ಬೇರೆ ತರ ಏನಿಲ್ಲ. ಮತ್ತೆ ಇವಾಗೆಲ್ಲಾ ಬೇರೆ ಬೇರೆ ತರ ಸಿನಿಮಾಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನ ಹಳ್ಳಿ ಕರ್ಕೊಂಡೋಗಿ ಮತ್ತೆ ಹಳ್ಳಿನ ಒಂದು ರೌಂಡ್ ಹಾಕ್ಸಿ ಆ ಒಂದ್ 2.5 ಅವರ್ ಹಳ್ಳಿಲಿ ನಡೆಯುವಂತ ಈಗಿನ ಪ್ರಸ್ತುತವಾಗಿ ಕೆಲವೊಂದು ವಿಷಯಗಳು ಸಿನಿಮಾದಲ್ಲೂ ನೋಡುವಂಥದ್ದು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಖುಷಿಯಾಗಿ ನಗ್ನಗ್ತಾ ಸಿನಿಮಾನ ನೋಡ್ಕೊಂಡು ಹೊರಗಡೆ ಗೆದ್ದು ಬರ್ಬೋದು. ಮತ್ತೆ ಇಷ್ಟು ಅದ್ಧೂರಿಯಾಗಿ ನಮ್ಮ ಮುನೇಗೌಡರು ಸರ್ ಸಿನಿಮಾ ನಿರ್ಮಾಪಕರಾಗಿ ಮಾಡಿದ್ದಾರೆ. ನಮ್ಮ ಸತೀಶ್ ಅಣ್ಣ, ಗೊತ್ತಿಲ್ಲ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರೆ ದೃಷ್ಟಿ ಆಗ್ಬಿಡ್ತದೆ. ಇಲ್ಲ ಏನೋ ಹೊಗಳಕ್ಕೆ ಅಂತಾನೆ ಬಂದವನು ಮೇಲ್ಗಡೆ ಅನಿಸ್ಬಿಡ್ತದೆ. ಲವ್ ಯು ಅಣ್ಣ, ತುಂಬಾ ಚೆನ್ನಾಗಾಗ್ಲಿ ಈ ಸಿನಿಮಾ. ಇನ್ನ ಬೇಜಾನ್ ಸಿನಿಮಾಗಳು ಗೊತ್ತಾ ಹೋಗ್ಲಿ. ರಚುಮಾ, ನಿಮ್ ಜೊತೆ ಡ್ಯಾನ್ಸ್ ಮಾಡಕ್ ಅವಕಾಶ ಸಿಕ್ಕಿಲ್ಲ, ಪಾರ್ಟ್ 3 ನೋಡೋಣ. ಬಟ್ ಅವ್ರನ್ನ ನೋಡಕ್ಕೆ ಅಂತ ಅಷ್ಟು ಜನ ಕಾಯ್ತಾ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಅವ್ರ ಎಂಟ್ರಿಗಳು ಕೂಡ ಅಷ್ಟೇ ಮುದ್ದಾಗಿದೆ. ಮತ್ತೆ ಆಕ್ಟಿಂಗ್ ಮಾಡಿರುವಂತ ಎಲ್ಲರೂ ನಮ್ಮ ಮಂಜನ ಎದುರಿಸೋದೇನು ಕಮ್ಮಿ ಇಲ್ಲ ಸಿನಿಮಾದಲ್ಲಿ. ಸಖತ್ತಾಗೈತೆ ಕ್ಯಾರೆಕ್ಟರ್ ಅವ್ರದ್ದು ಕೂಡ. ಅರುಣಮ್ಮ ಮತ್ತೆ ರವಿಶಂಕರ್ ಸರ್ ಆಗಿರೋದು, ಪ್ರತಿಯೊಬ್ರು ಪಾತ್ರ ಮಾಡಿರುವಂತ ಅಷ್ಟು ಜನನು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರಜ್ಞಾ ಅವ್ರ ಬಗ್ಗೆ ಹೇಳಲೇಬೇಕು. 8 ವರ್ಷ ಬ್ರೇಕ್ ತಗೊಂಡು ಮತ್ತೆ 8 ವರ್ಷದ ನಂತರ ಈ ಸಿನಿಮಾದಲ್ಲಿ ಈ ಒಂದು ಹಾಡಿನ ಮುಖಾಂತರ ಬರ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮ್ಗೆ. ಮತ್ತೆ ಆಕ್ಚುಲಿ ಅವತ್ತು ಇನ್ನೊಂದು ಸ್ಟೆಪ್ ಇತ್ತು, ಆ ಸ್ಟೆಪ್ ಬಗ್ಗೆ ಏನು ಹೇಳದ್ ಬೇಡ. ಬಟ್ ಆಕ್ಚುಲಿ ಒಬ್ರು ಕಲಾವಿದಗೆ ಒಂದಷ್ಟು ವರ್ಷ ಬ್ರೇಕ್ ತಗೊಂಡು ಬಂದ ನಂತರ ಅವ್ರಿಗಾಗೋ ಖುಷಿ, ಆ ಸಾಂಗ್ ಮುಗಿದು ಪ್ಯಾಕಪ್ ಅಂತ ಹೇಳಿದಾಗ ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ರು ಇವರು. ಅವಾಗ ಅನ್ನಿಸ್ತು, ಓಕೆ ಕಲಾವಿದರು ಕಾಯ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ಮಾಡಕ್ಕಾಗಿರ್ಬೋದು ಅಥವಾ ನಮ್ಗೊಂದು ಸಿನಿಮಾದಲ್ಲಿ ಅವಕಾಶಕ್ಕಾಗಿರ್ಬೋದು, ಕಾಯ್ತಾ ಇರ್ತಾರೆ. ಆ ದೊಡ್ಡದಾಗ ಅವಕಾಶ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್, ಒಳ್ಳೇದಾಗಲಿ ನಿಮ್ಗೆ.